ಪೀಸ್ ಟಿವಿ ಅಂತ ಒಂದು ಟಿವಿ ಬರುತ್ತೆ, ಅದರಲ್ಲೊಬ್ಬ ವ್ಯಕ್ತಿ ಜಾಕೀರ್ ನಾಯ್ಕ್ ಗಂಟೆಗಟ್ಟಲೆ ಮಾತಾಡ್ತಾ ಈ ದೇಶದ ದೇವರುಗಳನ್ನ ಅವಹೇಳನ ಮಾಡ್ತಾನೆ. ಆದರೂ ಹಿಂದೂಗಳು ಸುಮ್ಮನೆ ಇರ್ತೀವಿ. ಯಾಕೆ ಅಂದ್ರೆ ನಾವು ಚಿಂತನಶೀಲ ಸಮಾಜದವರು, ಯಾವ್ದಾದ್ರೂ ತಪ್ಪುಗಳನ್ನ ಕಂಡ್ರೆ ತಿದ್ದುಕೋತೀವಿ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ನಿಮ್ಗೆ ಗೊತ್ತಿರಲಿ, ಈ ಪೀಸ್ ಟಿವಿಯನ್ನ ಈ ದೇಶದ ಕೋರ್ಟ್ ಬ್ಯಾನ್ ಮಾಡಿದೆ. ಈ ದೇಶದಲ್ಲಿ ಪೀಸ್ ಟಿವಿನ ಪ್ರಸಾರ ಮಾಡಬಾರದು ಅಂತ ಹೇಳಿದೆ, ಆದ್ರೂ ಪ್ರಸಾರ ಆಗ್ತಿದೆಯಲ್ಲ. ಯಾವ ಸರ್ಕಾರಗಳು ಇದ್ರ ಬಗ್ಗೆ ಚಕಾರ ಎತ್ತದೆ ಸುಮ್ಮನೆ ಕೂತೀವಿಯಲ್ಲ. ಇಷ್ಟು ಮಾತ್ರ ಹಿಂದೂಗಳು ಮಾಡಿದ್ರೆ ಸುಮ್ಮನೆ ಇರ್ತಿದ್ರ? ಯೋಚನೆ ಮಾಡಿ. ಅಂತ ಗಂಭೀರವಾದ ಪ್ರಶ್ನೆ ಇವತ್ತು ನಾವು ಎತ್ಕೋಬೇಕು. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಇನ್ನು ನಾವು ಸುಮ್ಮನೆ ಇದ್ರೆ ಈ ರಾಷ್ಟ್ರವನ್ನು ಉಳಿಲಿಕ್ಕೆ ಬಿಡೋದಿಲ್ಲ. ಹೀಗಾಗಿ ಸಮರ್ಥವಾದ ಒಬ್ಬ ವ್ಯಕ್ತಿಯನ್ನು ತಂದು ನಿಲ್ಲಿಸ್ಕೊಳ್ಬೇಕಾದಂತ ಅಗತ್ಯ ಇದೆ. OICಯ ಆ ಭಾಷಣದ ವಿರುದ್ಧ ರಾಷ್ಟ್ರದಾದ್ಯಂತ ಪ್ರತಿಭಟನೆ ಆಗಿದೆ. ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಸಿದ್ಧ ಆಗಿದ್ದೀವಿ. ಎಲ್ಲ ಕಡೆ ಪ್ರತಿಭಟನೆಗಳು ನಡೆದಿವೆ. ಆದರೆ ದುರಂತ ಅಂತಂದ್ರೆ, ಹೈದರಾಬಾದ್ನಲ್ಲಿ OICಯ ಬಂಧನಕ್ಕೆ ವಿರುದ್ಧವಾಗಿ ಪ್ರತಿಭಟನೆ ನಡೆದಿದೆ. ಏನ್ರಿ ಇದು ಅವಸ್ಥೆ? ಈ ದೇಶದಲ್ಲಿ ಒಂದು ಪಾಕಿಸ್ತಾನ ನಿರ್ಮಾಣ ಮಾಡಿದ್ರಲ್ಲ, ಈ ದೇಶದಲ್ಲಿ ಒಂದು ಪಾಕಿಸ್ತಾನವನ್ನು ಕಟ್ತೀವಿ ಅಂತ ಹೊರಟ್ರಲ್ಲ, ಇನ್ನಾದರೂ ಹಿಂದೂಗಳು ಜಾಗೃತವಾಗಬೇಡವಾ ಅಂತ ದಯವಿಟ್ಟು ಯೋಚನೆ ಮಾಡಿ. ಆ OICಯ ಬಂಧನ ಮಾಡ್ತೀವಿ ಅಂದಾಗ ಇಷ್ಟು ಪ್ರತಿಭಟನೆ ಆಗುತ್ತೆ. ಆದರೆ ಒಬ್ಬಳು ಸಾಧ್ವಿ ಪ್ರಜ್ಞಾ ಸಿಂಗ್ರನ್ನ ಕಳೆದ 5-6 ವರ್ಷಗಳಿಂದ ಕೂಡ್ ಹಾಕಿ ಕೊಳೆದು ಹಾಕ್ತಾ ಇದ್ದಾರಲ್ಲ, ಕೊಳೆತು ಹೋಗ್ತಿದ್ಯಲ್ಲ ಆ ಮಹಾ ಸಾಧ್ವಿ. ಆ ಸಾಧ್ವಿ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಳ್ಳಲ್ವಲ್ಲ? ಹೊಟ್ಟೆ ಉರಿಯಲ್ವೇನ್ರಿ? ಸಾಧ್ವಿಯ ಬಗ್ಗೆ ಇತ್ತೀಚೆಗೆ ಸುಮಾರು ಒಂದು 3-4 ತಿಂಗಳ ಹಿಂದೆ ಅವರ ಸೋದರನೊಬ್ಬ ಒಂದು ಪ್ರೆಸ್ ಮೀಟ್ ಕರೆದು ಹೇಳ್ತಾನೆ, ಸಾಧ್ವಿ ಪ್ರಜ್ಞಾ ಸಿಂಗಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ, ಸ್ತನ ಕ್ಯಾನ್ಸರ್ ಆಗಿದೆ ಒಳಗಿದ್ದು ಇದ್ದು. ಇನ್ನಾದರೂ ಓಡೋಗುವಂತ ಹೆಣ್ಮಗಳಂತೂ ಅಲ್ಲ, ಮನೇಲಾದ್ರೂ ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡ್ರಿ ಅಂತಂದ್ರೆ, ಸಾಧ್ವಿ ಪ್ರಜ್ಞಾ ಸಿಂಗ್ ಬಗ್ಗೆ ಸಾಕ್ಷಿನೇ ಸಿಗದೆ ಹೋದ್ರೂ ಕೂಡ ಅವಳನ್ನು ಇಟ್ಕೊಂಡು ಕೊಳೆಯುವಂತೆ ಮಾಡ್ತಿದ್ದಾರಲ್ಲ. ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಧ್ವಿ ಪ್ರಜ್ಞಾ ಸಿಂಗನ್ನ ಹೇಗೆ ಬಡಿಯಲಾಗಿತ್ತು ಅಂತ ಒಂದು ವರದಿ ಬಂದಿತ್ತು. ಆ ವರದಿಯಲ್ಲಿ ಹೇಳ್ತಾರೆ, ಆಕೆಯನ್ನು ಪೂರ್ಣ ವಿವಸ್ತ್ರಗೊಳಿಸಿ ಬಡಿದಿದ್ರು ಪೊಲೀಸರು ಅಂತ. ಏನ್ ದೌರ್ಜನ್ಯ ರೀ ಈ ದೇಶದಲ್ಲಿ ನಡೆಯುತ್ತೆ? ಸಾಧ್ವಿ ಯಾಕೆ ಅವಳ ಮೇಲೆ ದೌರ್ಜನ್ಯ ನಡೆಯುತ್ತೆ ಅಂದ್ರೆ, ಕೇಸರಿ ಬಟ್ಟೆ ಹಾಕಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ದೌರ್ಜನ್ಯ ನಡೆಯುತ್ತೆ ಅನ್ನೋದಾದ್ರೆ ಎಂತ ಸ್ಥಿತಿಗತಿ ಯೋಚನೆ ಮಾಡಿ. ನಾನಿವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಯಾವ್ದಾದ್ರೂ ಒಬ್ಬ ಮುಸ್ಲಿಂ ಇಲ್ಲಿ ನಡ್ಕೊಂಡು ಹೋಗ್ತಾನೆ, ಯಾರಾದ್ರೂ ಒಬ್ಬ ಮುಸ್ಲಿಂ ಹೆಣ್ಮಗಳು ಒಂದು ಬುರ್ಕಾ ಹಾಕೊಂಡು ಹೋಗ್ತಾಳೆ ಅಂದ್ರೆ ನಾವು ಏನೂ ಮಾಡಲ್ಲ ರೀ, ಅವಳನ್ನು ಗೌರವದಿಂದ ಹೋಗ್ಲಿಕ್ಕೆ ಬಿಡ್ತೀವಿ. ಆದ್ರೆ ಇಷ್ಟೇ ಮುಸಲ್ಮಾನರು ಸೇರಿದಾಗ ಒಬ್ಬ ಹಿಂದೂ ಹೋಗುವಂತ ಧೈರ್ಯ ತೋರಿಸಬಲ್ಲನಾ? ನಾನು ಎಲ್ಲರನ್ನೂ ಕೇಳ್ತಾ ಇರುವಂಥ ಪ್ರಶ್ನೆ. ನನಗೇನು ಅವ್ರ ಬಗ್ಗೆ ದ್ವೇಷ ಇಲ್ಲ, ನನ್ನ ಒಳ್ಳೊಳ್ಳೆ ಮಿತ್ರರು ಮುಸ್ಲಿಂ ಮಿತ್ರರಿದ್ದಾರೆ, ಅವ್ರ ಬಗ್ಗೆ ಈ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡ್ತೀನಿ. ಆದರೆ ಈ ಪ್ರಶ್ನೆ ನೀವು ಯೋಚನೆ ಮಾಡಿ, ನಾವು ಅವರುಗಳ ನಡುವೆ ಹೋಗ್ಲಿಕ್ಕೆ ಸಾಧ್ಯವಾ? ಎಲ್ಲೋ ಬರ್ಮಾದಲ್ಲಿ ಗಲಾಟೆ ಆಯಿತು ಅನ್ನೋ ಕಾರಣಕ್ಕೋಸ್ಕರ, ಎಲ್ಲೋ ಬರ್ಮಾದಲ್ಲಿ ಕೆಲವರನ್ನ ಕೊಂದ್ರು ಅನ್ನೋ ಕಾರಣಕ್ಕೋಸ್ಕರ ಲಖನೌನಲ್ಲಿ, ಉತ್ತರ ಪ್ರದೇಶದ ಲಖನೌನಲ್ಲಿ ನಮಾಜ್ ಮುಗಿದು ಬಂದ ನಂತರ ನೀವು ಬುದ್ಧನ ವಿಗ್ರಹಕ್ಕೆ ಕಲ್ಲುಗಳನ್ನು ಹೊಡೆದ್ರಲ್ಲ, ಈ ದೇಶದ ಮೀಡಿಯಾಗಳು ಪ್ರಶ್ನೆ ಮಾಡ್ಲಿಲ್ವಲ್ರಿ? ಎಲ್ಲೋ ಒಂದ್ ಕಡೆ ಗಲಾಟೆ ಆಯ್ತು ಅನ್ನೋ ಕಾರಣಕ್ಕೋಸ್ಕರ, ಯಾರೋ ಒಬ್ರು ಮೊಹಮ್ಮದ್ ಪೈಗಂಬರ್ ಮೇಲೆ ಕೆಟ್ಟದಾದ ಕಾರ್ಟೂನ್ ಬರೆದ್ರು ಅನ್ನೋ ಕಾರಣಕ್ಕೋಸ್ಕರ ಬೆಂಗಳೂರಿನ ಶಿವಾಜಿನಗರದ ಅಂಗಡಿಗಳನ್ನ ಧ್ವಂಸ ಮಾಡಿದ್ರಲ್ಲ, ಈ ದೇಶದಲ್ಲಿ ಯಾರು ಪ್ರಶ್ನೆ ಮಾಡ್ಲಿಲ್ವಲ್ಲ? ಎಲ್ಲೋ ಯಾರು ಕಾರ್ಟೂನ್ ಕೆಟ್ಟದಾಗಿ ಬರೆದ್ರು ಅನ್ನೋ ಕಾರಣಕ್ಕೋಸ್ಕರ ಹುಬ್ಬಳ್ಳಿಯಲ್ಲಿ ನೀವು ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ರಲ್ಲ, ಈ ದೇಶದಲ್ಲಿ ಯಾರು ಪ್ರಶ್ನೆ ಮಾಡ್ಲಿಲ್ವಲ್ಲ? ಯಾಕೆ ಪ್ರಶ್ನೆ ಮಾಡಲ್ಲ? ತಪ್ಪು ಮಾಡೋದು ನಾವು ಮಾತ್ರ ಅಂತಾನ, ಅಥವಾ ಇವರನ್ನು ಪ್ರಶ್ನೆ ಮಾಡಿದ್ರೆ ನಮ್ಮ ಆಫೀಸ್ ಉಳಿಯೋದು ಕಷ್ಟ ಅಂತಾನ? ನಾವು ಹಾಗೆ ಮಾಡೋಣ. ನಾನು ಬಹಳ ಬಾರಿ ಪತ್ರಿಕೆ ಆಫೀಸ್ಗಳಿಗೆ ಯಾವುದಾದ್ರೂ ಗಂಭೀರವಾದ ವಿಷಯಕ್ಕೆ, ಹಿಂದುತ್ವದ ವಿಷಯಕ್ಕೆ ಬರೆದಾಗ ಅವ್ರು ಹೇಳ್ತಾರೆ, ದಯವಿಟ್ಟು ಈ ವಿಷಯ ಒಂದು ಬಿಟ್ಟು ಬೇರೆ ಏನಾದರೂ ಕಳಿಸ್ಕೊಡಿ ಸರ್, ಯಾಕೆಂದ್ರೆ ಮುಸಲ್ಮಾನರ ಬಗ್ಗೆ ನೀವೇನಾದರೂ ಬರೆದ್ರೆ ನಮ್ಮ ಆಫೀಸನ್ನು ನಾಶ ಮಾಡಿಬಿಡ್ತಾರ ಅವರು ಅಂತ. ನಾನು ಹೇಳಿದ, ಹಾಗಿದ್ರೆ ಹಿಂದೂಗಳ ಮೇಲೆ ಬರೆದಾಗ ನಾವು ಒಂದೆರಡು ಸಲ ನಾಶ ಮಾಡಿ ತೋರಿಸ್ತೀವಿ, ನಮ್ಮ ಬಗ್ಗೆನೂ ನೀವು ಬರೆಯೋದು ನಿಲ್ಲಿಸಬೇಕು ಅಂದ್ರೆ ಹೀಗೆ ಮಾಡಬೇಕಾ ಅಂತ ಅವ್ರ ಹತ್ರ ಉತ್ತರ ಇಲ್ಲ. ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಅವ್ರು ಹೇಳ್ತಾರೆ, ಬಾಯಿ ಬಿಟ್ಟು ಹೇಳ್ತಾರೆ ಈ ಪತ್ರಿಕೆಯವರು, ನನಗೆ ಮೀಡಿಯಾಗಳು ಚೆನ್ನಾಗಿ ಗೊತ್ತು, ಅವ್ರು ಹೇಳ್ತಾರೆ ಇವ್ರು ಎಷ್ಟು ನೀಚರು ಅಂತಂದ್ರೆ ಇವ್ರ ಬಗ್ಗೆ ಬರೆಯೋಕ್ಕೂ ಅಸಹ್ಯಾಗಿ ನಾವು ಬಿಟ್ಬಿಟ್ಟಿದ್ದೀವಿ ಸರ್ ಅಂತ. ಆದ್ರೆ ಅದು ಯಾವುದೂ ಸತ್ಯ ಅಲ್ಲ. ಯೋಚನೆ ಮಾಡಿ, ತಸ್ಲೀಮಾ ನಜೀನ್ ಅನ್ನೋಂತಂದ ಹೆಣ್ಮಗಳು ಸತ್ಯ ಬರೆದ್ಲು ಅನ್ನೋ ಕಾರಣಕ್ಕೋಸ್ಕರ ಇವತ್ತಿಗೂ ಅವಳನ್ನ ದೇಶದೊಳಗೆ ಕಾಲಿಡ್ಲಿಕ್ಕೆ ಬಿಡ್ತಿಲ್ಲ. ಎಂಥ ಅವಸ್ಥೆ ಈ ದೇಶದಲ್ಲಿ! ದಲೈ ಲಾಮಾ ಓಡಿ ಬಂದಾಗ ದಲೈ ಲಾಮಾನ ಇಟ್ಕೊಂಡವರು ನಾವು ಚೀನಾಕ್ಕೆ ಎದುರಾಗಿ ನಿಂತು, ಈ ದೇಶದಲ್ಲಿ ದಲೈ ಲಾಮನ ಮುಂದಿನ ದಲೈ ಲಾಮಾ ಯಾರು ಅಂತ ಹೇಳಿದಾಗ ಆ ಪುಟ್ಟ ಹುಡುಗನನ್ನ ಕರ್ಕೊಂಡು ಬಂದು ನಾವು ಈ ದೇಶದಲ್ಲಿ ಇಟ್ಕೊಂಡು ಹೇಳಿದ್ವಿ, ಚೀನಾ ದಾಳಿ ಮಾಡಿದ್ರೆ ನಾವು ನೋಡ್ಕೋತೀವಿ, ನಿಮ್ಮ ರಕ್ಷಣೆ ನಮ್ಮ ಹೊಣೆ ಅಂತ. ಆದ್ರೆ ತಸ್ಲೀಮಾ ನಜರೀನ್ ಕೇಳಿದ್ರು, ಬಾಂಗ್ಲಾದಿಂದ ಓಡೋಗಿದ್ದೀನಿ ನಾನು, ನನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ನಿಮ್ಮ ದೇಶದಲ್ಲಿ ಕರ್ಕೊಳ್ಳಲ್ವಾ ಅಂತಂದ್ರೆ, ಈ ದೇಶದ ಅಧಿಕಾರಿಗಳ ನರ ಸತ್ತೋಗಿದೆ, ಈ ದೇಶವನ್ನು ಆಳೋರ್ ನರ ಸತ್ತೋಗಿದೆ, ಆಗಲ್ಲ ಕಣಮ್ಮ ನಿನ್ನನ್ನು ಇಟ್ಕೊಳ್ಳಿಕ್ಕೆ ಅಂತ. ಚೀನಾನ ಎದುರಿಸಬಲ್ಲೆವು, ಆದ್ರೆ ನಮ್ಮೊಳಗೆ ಇರುವಂತ ದುಷ್ಟರನ್ನು ಎದುರಿಸೋ ತಾಕತ್ತಿಲ್ಲ ಅಂತ ಈ ದೇಶ ಒಪ್ಕೊಳ್ತಲ್ಲ. ಎಂತ
ಎಂಥ ಅವಸ್ಥೆ ರೀ. ಇವರಿಗೆ ಪಾಕಿಸ್ತಾನದವ್ರ ಜೊತೆ ಕ್ರಿಕೆಟ್ ಆಡ್ಲಿಕ್ಕೆ ಬಿಡಬೇಕು ಅಷ್ಟೇ. ಈ ದೇಶದ ವಿದೇಶಾಂಗ ಸಚಿವರು ಯಾಕೆ ಪಾಕಿಸ್ತಾನಕ್ಕೆ ಪದೇ ಪದೇ ಹೋಗ್ತಿದ್ರು ಅಂತಂದ್ರೆ ನನಗೂ ಆಶ್ಚರ್ಯ ಆಗಿತ್ತು, ಯಾಕೆ ಹೋಗ್ತಾರಪ್ಪ ಅಂತ. ಆಮೇಲೆ ಯಾರೋ ಒಂದು ಅಪರೂಪದ ಗುಟ್ಟನ್ನು ಹೇಳಿದ್ರು, ನಾನು ಸುಮ್ಮನಾಗ್ಬಿಟ್ಟೆ. ಅದಾದ ಕೆಲವು ದಿನಗಳಲ್ಲೇ ಅವ್ರನ್ನ ಇಳಿಸಬೇಕಾದ ಪರಿಸ್ಥಿತಿ ಬಂತು. ಯಾವ ಥರದ ಸ್ಥಿತಿ ಈ ದೇಶದ್ದು ಅಂತಂದ್ರೆ, ಈ ದೇಶದ ಪರಿಸ್ಥಿತಿ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರಲ್ಲ, ಇವತ್ತು ನಾವು ಜಾಗೃತರಾಗದೆ ಹೋದ್ರೆ ಮತ್ತೆ ಯಾವತ್ತೂ ಪರಿಸ್ಥಿತಿ ನೆಟ್ಟಗಾಗಲಿಕ್ಕಿಲ್ಲ. ಒಬ್ಬ ಸಮರ್ಥವಾದ ವ್ಯಕ್ತಿಯನ್ನ ಇವತ್ತು ನಾವು ಸಮಾಜಕ್ಕೆ ಕರ್ಕೊಂಡು ಬರಬೇಕು. ಆ ಸಮರ್ಥವಾದ ವ್ಯಕ್ತಿಯನ್ನ ಕರ್ಕೊಂಡು ಬರಕ್ಕೆ ಈ ಹೊತ್ತು ತುಂಬಾ ಪ್ರಸ್ತುತವಾದ ಹೊತ್ತು. ಇನ್ನು 2 ದಿನ ಕಳೆದರೆ ಒಬ್ಬ ಮಹಾ ವ್ಯಕ್ತಿಯ 150ನೇ ಜಯಂತಿ, ಸ್ವಾಮಿ ವಿವೇಕಾನಂದರ 150ನೇ ಜಯಂತಿ. ಯಾವ ವ್ಯಕ್ತಿಯ ಹೆಸರನ್ನ ಕೇಳಿದರೆ ಇಡೀ ಸಮಾಜದ ತರುಣರಲ್ಲಿ ಮಿಂಚಿನ ಸಂಚಾರ ಆಗುತ್ತೋ ಆ ವ್ಯಕ್ತಿಗೆ 150 ವರ್ಷ ಈ ವರ್ಷ ತುಂಬುತ್ತೆ. ಆ ವ್ಯಕ್ತಿಯ 150ನೇ ಜಯಂತಿಯ ಆಚರಣೆಯ ನೆಪದಲ್ಲಿ ನಾವು ಮನೆಗೆ ಮನಸ್ಸಿಗೆ ಸ್ವಾಮಿ ವಿವೇಕಾನಂದರನ್ನು ಮುಟ್ಟಿಸಬೇಕು. ನೆನ್ಪಿಟ್ಕೊಳ್ಳಿ, ಸ್ವಾಮಿ ವಿವೇಕಾನಂದ ಸೆಕ್ಯುಲರ್ ಅಂತ ಬಹಳ ಜನ ಹೇಳ್ತಾರೆ. ಖಂಡಿತವಾಗಿಯೂ ಸೆಕ್ಯುಲರ್ ಅಲ್ಲ. ಸ್ವಾಮಿ ವಿವೇಕಾನಂದರು ಇವತ್ತಿನ ರಾಜಕಾರಣಿ ಅಂತೂ ದೇವರಾಣೆಗೂ ಆಗಿರಲಿಲ್ಲ. ಸ್ವಾಮಿ ವಿವೇಕಾನಂದರನ್ನ ಅಮೆರಿಕ ಗುರುತಿಸಿದ್ದು ಒಂದು ದೊಡ್ಡ ಫೋಟೋ ಇತ್ತು ವಿವೇಕಾನಂದರದ್ದು. ಆ ಫೋಟೋ ಕೆಳಗೆ ಅಮೆರಿಕಾದಲ್ಲಿ ಬರೆದು ತೂಗು ಹಾಕಿದ್ರು, ಹಿಂದೂ ಮಾಂಕ್ ಆಫ್ ಇಂಡಿಯಾ ಸ್ವಾಮಿ ವಿವೇಕಾನಂದ, ಸೆಕ್ಯುಲರ್ ಮಾಂಕ್ ಆಫ್ ಇಂಡಿಯಾ ಅಂತ ಹಾಕಿರಲಿಲ್ಲ, ಹಿಂದೂ ಮಾಂಕ್ ಆಫ್ ಇಂಡಿಯಾ. ಸ್ವಾಮಿ ವಿವೇಕಾನಂದರು ಉಚ್ಚ ಕಂಠದಲ್ಲಿ ಮಾತಾಡಿದ್ದು ಅದೇ ಹಿಂದೂ ತತ್ವವನ್ನ. ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಅದೇ ಡೆಟ್ರಾಯ್ಟ್ ನಲ್ಲಿ ನಿಂತ್ಕೊಂಡು ಚರ್ಚ್ ನಲ್ಲಿ ಭಾಷಣ ಮಾಡ್ತಾ, ಸ್ವಾಮೀಜಿ ಒಂದು ಭಾಷಣ ಮಾಡಿದ್ರು, ಅದ್ಭುತವಾದ ಭಾಷಣ, ಕೇಳಿದ್ರೆ ರೋಮಾಂಚನ ಆಗುತ್ತೆ. ಸ್ವಾಮೀಜಿ ಹೇಳ್ತಾರೆ, ನೀವು ಚರ್ಚ್ನವರು, ನೀವು ಕ್ರಿಶ್ಚಿಯನ್ರು, ನನ್ನ ದೇಶದ ಬಡ ಜನರ ಮೇಲೆ ಮಾಡಿರೋ ಅತ್ಯಾಚಾರ ಎಂಥದ್ದು ಅಂತಂದ್ರೆ, ಬಂಗಾಳ ಕೊಲ್ಲಿ ಸಾಗರದ ಕೆಳಗಿರೋ ಕೆಸರನ್ನ ತೆಗೆದು ನಿಮ್ ಮುಖಕ್ಕೆ ಏರ್ಚಿದ್ರೆ 1% ಪ್ರಾಯಶ್ಚಿತ್ತ ಆಗಬಹುದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಅಲ್ಲ ಅಂದಿದ್ರು ಸ್ವಾಮೀಜಿ. ಚರ್ಚಿನ ನಟ್ಟ ನಡುವೆ ಭಾಷಣ ಮಾಡಿದ್ರು. ಸ್ವಾಮೀಜಿ ಹೇಳಿದ್ರು, ನನ್ನ ಧರ್ಮದ ಬಗ್ಗೆ ಮಾತನಾಡೋ ಯೋಗ್ಯತೆ ನಿಮ್ಗೆಲ್ರಯ್ಯ? ನಿಮ್ಮ ದೇಶದಿಂದ ನಿಮ್ಮ ಧರ್ಮದ ಜನರನ್ನ ನೀವು ಓಡಿಸಿದ್ರಲ್ಲ, ಆಗ ಅವ್ರಿಗೆ ಯಾರೂ ಆಶ್ರಯ ಕೊಡಲಿಲ್ಲ, ಅಂಥವರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಏಕೈಕ ಧರ್ಮ ನನ್ನದು ಅಂತ ಎದೆ ತಟ್ಕೊಂಡು ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಹೇಳಿದ್ರಲ್ಲ, ಅದು ಸ್ವಾಮಿ ವಿವೇಕಾನಂದರ ಶಕ್ತಿ, ಅದು ಅಂತಃಶಕ್ತಿ. ನನ್ನ ನೆಚ್ಚಿನ ತರುಣ ಮಿತ್ರರೇ, ಇವತ್ತು ಅದೇ ಅಂತಃಶಕ್ತಿ ಮತ್ತೆ ಜಾಗೃತವಾಗಬೇಕಾಗಿದೆ. ಈ ಜಾಗೃತವಾಗಿರುವಂತ ಅಂತಃಶಕ್ತಿ ಯಾರ ಮೇಲೋ ಏರಿ ಹೋಗ್ಲಿಕ್ಕಲ್ಲ, ಆದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದನ್ನು ಬಿಟ್ಟರೆ ನಮಗೆ ಈ ರಾಷ್ಟ್ರ ಬಿಟ್ಟರೆ ಮತ್ತೊಂದು ಗತಿ ಇಲ್ಲ. ನಮಗೆ ಈ ರಾಷ್ಟ್ರ ಬಿಟ್ಟರೆ ಬೇರೆ ರಾಷ್ಟ್ರ ಯಾವುದೂ ಇಲ್ಲ. ಸಾವರ್ಕರ್ಗೆ ಮತ್ತು ಒಬ್ಬ ಮುಸ್ಲಿಂ ನಾಯಕನಿಗೆ ಒಂದು ದೊಡ್ಡ ಚರ್ಚೆ ನಡೆದಿದೆ, ನಿಮ್ಮ ಜೊತೆ ಹಂಚ್ಕೋತೀನಿ. ಸಾವರ್ಕರ್ ಹೇಳಿರೋ ಮಾತು ಎಂಥದ್ದಿತ್ತು, ಬೇರೆಯವ್ರಿಗೆ ಎಂತೆಂಥ ರಾಷ್ಟ್ರ ಇದೆ ನೋಡಿ. ಮುಸ್ಲಿಂ ನಾಯಕ ಬಂದು ಸಾವರ್ಕರ್ಗೆ ಹೇಳ್ತಾನೆ, ನೀವು ತುಂಬಾ ಹಿಂದೂ ಅಂತ ಹೇಳ್ತಿರ್ತೀರಾ, ನೀವು ಹೀಗೆ ಹೇಳ್ತಿದ್ರೆ ನಾವೆಲ್ಲ ಮುಸಲ್ಮಾನರು ಒಂದಿನ ದೇಶ ಬಿಟ್ಟು ಹೋಗ್ಬಿಡ್ತೀವಿ ಎಂದ ಅವನು. ಸಾವರ್ಕರ್ ಏನೋ ಕೂತ್ಕೊಂಡು ಬರೀತಿದ್ದವ್ರು ಎದ್ದು ನಿಂತ್ಕೊಂಡು ಹೇಳ್ತಾರೆ, ವಂಡರ್ಫುಲ್, ಬೇಗ ಹೋಗಪ್ಪ, ನಿಮ್ಗೆ ಹೋಗ್ಲಿಕ್ಕೋಸ್ಕರ ಬೇಕಾದಷ್ಟು ಟ್ರೈನ್ ಇದೆ, ನೀವೆಲ್ಲ ಟ್ರೈನ್ ಹತ್ತೋದಾದ್ರೆ ಟಿಕೆಟ್ ನಾನು ಕೊಡಿಸ್ತೀನಿ, ಯೋಚನೆ ಮಾಡಬೇಡ, ಹತ್ತಿ ಎಲ್ಲ ಟ್ರೈನು ಅಂತಂದ್ರು. ಹಂಗಂದ ತಕ್ಷಣ ಆತ ದುರ್ಗುಟ್ಕೊಂಡು ನೋಡ ಅವ್ರಿಗೆ ಹೇಳ್ತಾನೆ, ನಾನು ಮನಸ್ಸು ಮಾಡಿದರೆ ಒಂದೇ ಕ್ಷಣದಲ್ಲಿ ನೀನು ಕೊಂದು ಬಿಡಬಲ್ಲೆ ಅಂತಂದ. ಲಿಯಾಕತ್ ಅಲಿ ಖಾನ್ ಹೇಳಿದ್ದು. ಅದನ್ನು ಕೇಳಿದ ತಕ್ಷಣ ಸಾವರ್ಕರ್ ಎದ್ದು ನಿಂತ್ಕೊಂಡು ಹೇಳಿದ್ರು, ಬಹಳ ಸಂತೋಷ ಕಣಪ್ಪ, ಶಿವಾಜಿಯ ಮುಂದೆ ಅಫ್ಜಲ್ ಖಾನ್ನು ಎತ್ತರಕ್ಕಿದ್ದ, ದೈತ್ಯನ ಥರ ಇದ್ದ, ಶಿವಾಜಿ ಕುಳ್ಳಕ್ಕೆ ಇದ್ದಿದ್ದು, ಇತಿಹಾಸ ಹೇಳುತ್ತೆ ಕಥೆ ಏನಾಗುತ್ತೆ ಅಂತ, ಬಾ ಬೇಗ ಅಪ್ಕೋ ಬಾ, ನಾನಂತೂ ತಯಾರಾಗಿದ್ದೀನಿ ಎಂದರು. ಅದನ್ನು ಕೇಳಿದ ತಕ್ಷಣ ಆ ಮುಸಲ್ಮಾನ್ ನಾಯಕನಿಗೆ ಗಾಬರಿ ಆಯಿತು. ಸಾವರ್ಕರ್ನ ದುರ್ಗುಟ್ಕೊಂಡು ನೋಡ್ದ, ಅಲ್ಲಿಂದ ಹೊರಟು ಬಿಟ್ಟ. ಏನು ಹೇಳಿದ್ರು ಗೊತ್ತಾ ಸಾವರ್ಕರ್? ಥತ್, ನನ್ನ ಜೀವನದಲ್ಲಿ ಶಿವಾಜಿ ಆಗೋ ಒಂದೇ ಒಂದು ಅವಕಾಶ ತಪ್ಪಿಸ್ಬಿಟ್ನಲ್ಲ ಪಾಪಿ, ನಾನು ಶಿವಾಜಿ ಆಗ್ಬಿಡ್ತಿದ್ನಲ್ಲ ಅವತ್ತು ಅಂತ ಸಾವರ್ಕರ್ ಹೇಳ್ಕೊಳ್ತಾರೆ. ಇದೊಂದು ಭಾವ ಬೇಕ್ರಿ. ಅವರಿಗೆ ಬೇಕು ಅಂದ್ರೆ ಎಲ್ಲಿಗೆ ಬೇಕಿದ್ರು ಹೋಗ್ತಾರೆ. ಜಗತ್ತಿನ ಅನೇಕ ರಾಷ್ಟ್ರಗಳು ಅವರಿಗೋಸ್ಕರ ಇದೆ. ಆದರೆ ನಮಗಿರೋದು ಮಾತೃಭೂಮಿ, ಪಿತೃಭೂಮಿ, ಯಾವ ಭೂಮಿ ಅಂತಾದರೂ ಕರೀರಿ, ಅದಿರೋದು ಭಾರತ ದೇಶ, ಈ ಹಿಂದೂಸ್ಥಾನ ಮಾತ್ರ. ಇದು ಬಿಟ್ಟರೆ ಯಾವುದೂ ಇಲ್ಲ. ಇದನ್ನು ಕಳ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗೆ ಇನ್ಯಾವ ಭೂಮಿ ಅನ್ನೋದಿಲ್ಲ. ಹಾಗಿದ್ಮೇಲೆ ಇದನ್ನು ಕಳ್ಕೊಂಡು ಬದುಕೋದಾದರೂ ಹೇಗೆ? ಇದನ್ನು ಉಳಿಸ್ಕೊಳ್ಬೇಕು. ಆ ಉಳಿಸ್ಕೊಳ್ಳೋ ಹಂತದಲ್ಲಿ ಸ್ವಾಮೀಜಿಯ ಜಯಂತಿ. ಸ್ವಾಮಿ ವಿವೇಕಾನಂದರು ಹೇಳೋರು, ತಾಯಿ ಭಾರತಿ ದುರ್ಗೆಯಂತೆ ಕಾಳಿಯಂತೆ ಮೈ ಕೊಡವಿ ಎದ್ದು ನಿಲ್ಲೋ ಅಂತ ಅಪರೂಪದ ಕಾಲ ಬರ್ತಾ ಇದೆ, ಅದನ್ನು ನಾನು ಕಣ್ಣಾರೆ ನೋಡ್ತಿದ್ದೀನಿ ಅಂತ ಸ್ವಾಮೀಜಿ ಹೇಳಿದರು. ಆ ಕಾಲ ಇದೆ. ಸ್ವಾಮೀಜಿಯ 150ನೇ ಜಯಂತಿ ಅಂತಂದ್ರೆ ಜಗತ್ತಿಗೆ ಪ್ರಳಯ ಕಾಲ, ಅಜ್ಞಾನಕ್ಕೆ ಪ್ರಳಯ ಕಾಲ. ಆ ಪ್ರಳಯ ಕಾಲ ಸನ್ನಿಹಿತ ಆಗ್ತಾ ಇದೆ. ಜಗತ್ನಲ್ಲಿ ತುಂಬಾ ಗಟ್ಟಿಗರು ಅಂತ ಹೇಳುವಂತ ಇಬ್ರು ಬಡದಾಡ್ತಾರೆ. ಆ ಬಡದಾಡ್ಕೊಂಡು ಅವರು ಯಾವ ಭೂಮಿನ ಹಾಳು ಮಾಡಿರ್ತಾರಲ್ಲ, ಅಲ್ಲಿ ಶಾಂತಿಯ ಮಂತ್ರ ತಗೊಂಡು ಮತ್ತೆ ಹಿಂದುವೇ ಹೋಗ್ತಾನೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಒಂದು ಕಾಲದಲ್ಲಿ ಹಿಂದೂ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದ, ಈಗ ಮತ್ತೆ ಹಿಂದೂ ಜಗದ್ವ್ಯಾಪಿಯಾಗುವಂತ, ಹೇಗೆ ಸ್ವಾಮಿ ವಿವೇಕಾನಂದರು ವಿಶ್ವಮಾನವರಾಗಿದ್ರು ಅದೇ ಹಿಂದುತ್ವ
ಮತ್ತೆ ವಿಶ್ವವ್ಯಾಪಿ ಆಗೋದ್ರಲ್ಲಿ ಸಂದೇಹವಿಲ್ಲ. ಅದಕ್ಕೆ ಹಿಂದೂ ಪರಿಷತ್ಗೆ ಅಖಂಡ ರಾಷ್ಟ್ರ ಹಿಂದೂ ಪರಿಷತ್ ಅಂತ ಕರೆದಿಲ್ಲ, ವಿಶ್ವ ಹಿಂದೂ ಪರಿಷತ್ತು ಅಂತಾನೆ ಕರೆದಿರೋದು. ಇದು ವಿಶ್ವವ್ಯಾಪಿ ಆಗಬೇಕಾಗಿರುವಂತ ಹಿಂದೂ ಪರಿಷತ್ತು, ವಿಶ್ವಕ್ಕೆ ಹಿಂದುತ್ವವನ್ನು ಕೊಡಬೇಕಾಗಿರುವಂತ, ವಿಶ್ವಕ್ಕೆ ಸಜ್ಜನಿಕತೆಯನ್ನು ಕಲಿಸ್ಕೊಡ್ಬೇಕಾಗಿರುವಂತ ಒಂದು ಸಂದೇಶ ಇವತ್ತು ಹೋಗಬೇಕು. ಹೀಗಾಗಿಯೇ ನಾವೆಲ್ಲರೂ ಆದಷ್ಟು ಬೇಗ ಭಾರತಕ್ಕೆ ಮರಳೋಣ. ಇಂಡಿಯಾದಲ್ಲಿದ್ದೀವಿ, ಭಾರತಕ್ಕೆ ಮರಳೋಣ. ಏನು ಪರಮ ಪೂಜನೀಯ ಸರಸಂಚಾಲಕರು ಹೇಳಿದ್ರು ಅಪ್ಪಟ ಸತ್ಯ. ಬಹಳ ಜನ ಬಹಳ ರೀತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ನೀವು ಸುಮ್ಮನೆ ಹಳ್ಳಿಗೆ ಹೋಗ್ರಿ, ನೀವು ಸುಮ್ಮನೆ ಇಲ್ಲಿಂದ ಪಕ್ಕಕ್ಕೆ ಹೋದ್ರೆ ಗೊತ್ತಾಗುತ್ತೆ, ನಮ್ಮ ಮನೆಯಲ್ಲೂ ಒಂದು ಇಂಡಿಯಾ ಇದೆ, ಒಂದು ಭಾರತ ಇದೆ. ನಮ್ಮ ಮನೆಯಲ್ಲೂ ಭಾರತದ ಪರವಾದ ಮನಸ್ಸಿದೆ, ಇಂಡಿಯಾ ಪರವಾದಂಥ ಮನಸ್ಸುಗಳಿವೆ. ನಮ್ಮ ಮನೆಯಲ್ಲೂ ಕೂಡ ವೆಸ್ಟನ್ನ ಓಲೈಸುವಂಥ, ವೆಸ್ಟ್ನ ಹಿಂದೆ ಓಡುವಂಥ ಮನಸ್ಸುಗಳಿವೆ, ಭಾರತಕ್ಕೋಸ್ಕರ ತುಡಿಯುವಂಥ ಮನಸ್ಸುಗಳಿವೆ. ಇಟ್ಟೇರಿ ಇಂಡಿಯಾದ ವೆಸ್ಟ್ನ ಕಡೆ ಹೋಗುವಂಥ ಮನಸ್ಸನ್ನು ಎಳೆದು ತಂದು ಭಾರತದ ಕಡೆ ತುಡಿಯುವಂತೆ ಮಾಡೋದಿದೆಯಲ್ಲ, ಇದು ತುರ್ತಾಗಿ ಆಗಬೇಕಾಗಿರುವಂಥ ಕೆಲಸ. ಆ ಕೆಲಸ ಮಾಡಲಿಕ್ಕೆ ಅಂತಾನೆ ಅದೇನೋ ಯೋಗ ಸ್ವಾಮಿ ವಿವೇಕಾನಂದರ 150ನೇ ಜಯಂತಿ ಬಂದಿದೆ. ನಾವು ನೀವು ಸೇರೋಣ, ವಿವೇಕಾನಂದರ ಆದರ್ಶಗಳಲ್ಲಿ ನಡೆಯೋಣ, ಒಂದು ಅಪರೂಪದ ಭಾರತವನ್ನ, ವಿಶ್ವಗುರು ಭಾರತವನ್ನ ಕಟ್ಟೋಣ ಅಂತ ಆಶಿಸ್ತಾ ಎಲ್ಲ ಹಿತಚಿಂತಕರಿಗೂ ಪ್ರೀತಿಪೂರ್ವಕವಾಗಿ ವಂದಿಸ್ತೇನೆ. ವಂದೇ ಮಾತರಂ, ಜೈ ಹಿಂದ್. ಒಂದ್ಸಲ ಭಾರತ್ ಮಾತೆಗೆ ಜೈಕಾರ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಹಿಂದ್.